ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗಿರುರವಿಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗಾನ್ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಅಧಿಕ ಮಾಸದಲ್ಲಿ ಆ ಪುರುಷೋತ್ತಮನಾದಂತಹ ಭಗವಂತನ ನಾಮಗಳನ್ನು, ಸಹಸ್ರನಾಮಗಳನ್ನು ನಾವು ಚಿಂತನೆ ಮಾಡಿದಾಗ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೀಲಿಕ್ಕೆ ಸಾಧ್ಯ. ಅದರಲ್ಲೂ ಒಂದು ಮಾತುಂಟು, ಬಹಳ ಪ್ರಖ್ಯಾತವಾಗಿರುವಂಥದ್ದು, ಶಾಸ್ತ್ರೇಷು ಭಾರತಂ ಸಾರ ಸ್ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾನ್ ಮುಚ್ಚತೇಂಜಸ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ, ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಲಿಕ್ಕೆ ಇರುವಂತಹ ಸಾಧನೆ ಅದು ಎರಡು. ಒಂದು ವಿಷ್ಣು ಸಹಸ್ರನಾಮ, ಎರಡನೇದಾಗಿ ಭಗವಂತ ಉಪದೇಶ ಮಾಡಿದಂತಹ ಭಗವದ್ಗೀತೆ. ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಬಂದಿರುವಂಥದ್ದು ಭಗವದ್ಗೀತೆ. ಆದರೆ ಯುದ್ಧದ ನಂತರ ಭೀಷ್ಮಾಚಾರ್ಯರ ಬಾಯಿಂದ ಭಗವಂತ ತಾನು ಉಪದೇಶವನ್ನು ಮಾಡಿರುವಂಥದ್ದು. ಅದರಲ್ಲೂ ಸಹಸ್ರನಾಮ ಅಂತಂದು ಕೂಡಲೇ ಬೇಕಾದಷ್ಟು ಸಹಸ್ರನಾಮಗಳಿದ್ದಾವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ವಿಷ್ಣು ಸಹಸ್ರನಾಮ. ಕಾರಣ, ಆ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿರುವಂಥದ್ದು. ಒಂದು ಮಾತುಂಟು ಸುಮಧ್ವಜಯದಲ್ಲಿ, ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಭಗವಂತನ ರೂಪಗಳು ಅನಂತವಾಗಿರುವಂಥದ್ದು. ಆ ಅನಂತ ರೂಪಗಳ ಅರ್ಥವನ್ನು ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲೂ ಸಹಸ್ರ ಅನ್ನೋ ಶಬ್ದಕ್ಕೆ ನಾಮ್ನಾ ಸಹೈವ ಸರತೀತಿ ಸಹಸ್ರಂ ಅಂತ ಹೇಳಿ ಬೃಹತೀ ಸಹಸ್ರದ ಅರ್ಥವನ್ನು ಹೇಳಬೇಕಾದ್ರೆ ಮಧ್ವಾಚಾರ್ಯರು ನಮಗೆ ತಿಳಿಸಿರುವಂಥದ್ದು. ಭಗವಂತನ ಸಹಸ್ರನಾಮಗಳ ಚಿಂತನೆಯನ್ನು ನಮ್ಮ ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲರೂ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಭಗವಂತನ ನಾಮಗಳನ್ನು ನಾವು ಚಿಂತನೆ ಮಾಡಿದಾಗ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಾ ಇದ್ದಾವೆ. ಎಷ್ಟೋ ಜನಕ್ಕೆ ಉದ್ಯೋಗ ಬೇಕು, ಎಷ್ಟೋ ಜನಕ್ಕೆ ವಿವಾಹ ಆಗಿಲ್ಲ, ಆಮೇಲೆ ಅನೇಕ ವಿಧವಾದ ರೋಗಗಳಿದ್ದಾವೆ. ಆ ಎಲ್ಲದಕ್ಕೂ ಒಂದೇ ಪರಿಹಾರ ಸೂತ್ರ, ಅದು ಭಗವಂತನ ನಾಮೋಚ್ಚಾರಣೆಯನ್ನು ಮಾಡುವಂಥದ್ದು. ಕಲಿಯುಗದಲ್ಲಿ ಯಾರು ಭಗವಂತನ ನಾಮಗಳನ್ನು ಉಚ್ಚಾರ ಮಾಡ್ತಾರೋ, ಭಗವಂತನ ನಾಮಗಳನ್ನು ಯಾರು ಹೇಳ್ತಾರೋ ಅವರಿಗೇನಾಗತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಏಷಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋದ್ಭಾತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೈನರೈನ್ ಸದಾ. ಯಾರು ಭಗವಂತನ ನಾಮಗಳನ್ನು ನಿತ್ಯದಲ್ಲಿ ಪಠನ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ವಿಧವಾದ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ. ಬೃಹತೀ ಸಹಸ್ರದ ನಾಮಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಇದೇ ಮಾತನ್ನೇ ಹೇಳಿದ್ದಾರೆ. ಸುಂದರವಾಗಿರುವಂತಹ ಮಾತು, ತದಿದಾಸಂ ಭುವನೇಶು ಜ್ಯೇಷ್ಠಂ ನದಂಬ ಬೋಧತೀನಾಂ ಅಂತ ಪ್ರಾರಂಭ ಆಗುವಂತಹ ಬೃಹತೀ ಸಹಸ್ರದ ಭುವನೇಶು ಜ್ಯೇಷ್ಠಂ ಅನ್ನುವಂಥದ ಒಂದು ಸಾರ ಸರ್ವಭೂತವೇ ಆ ಶಬ್ದ ವಿಶ್ವ. ವಿಶ್ವ ಅನ್ನುವಂತಹ ನಾಮ ಆ ಭಗವಂತನ ಭುವನೇಶು ಜ್ಯೇಷ್ಠಂ, ಭಗವಂತ ಸರ್ವೋತ್ತಮನಾದಂಥವನು. ಅವನನ್ನು ಉಪಾಸನೆ ಮಾಡೋದ್ರಿಂದ ಎಲ್ಲ ಪಾಪಗಳ ಪರಿಹಾರ, ಎಲ್ಲ ಕಷ್ಟಗಳ ಪರಿಹಾರ, ಎಲ್ಲ ನೋವುಗಳ ಪರಿಹಾರ, ಸಕಲ ಸುಖಗಳ ಮೂಲ ಅದು ಭಗವಂತನ ನಾಮೋಚ್ಚಾರಣೆ ಅನ್ನೋ ದೃಷ್ಟಿಯಿಂದಲೇ ನಮ್ಮ ತತ್ವಜ್ಞಾನ ತರಂಗಿಣಿ ವಾಹಿನಿಯಲ್ಲಿ ನಿತ್ಯದಲ್ಲಿ ಆ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು ನಾಮದ ಚಿಂತನೆಯನ್ನು ಮಾಡೋಣ.
ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು.